ನಮಸ್ಕಾರ ಗೆಳೆಯರೇ, ನಾನು ನಂದೀಶ್ ಮಂಡ್ಯ. ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ವಿಕಲಚೇತನರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾವು ಹೇಳ್ತಾ ಈ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಈ ಚಾನಲ್ಲು ಬರೀ ವಿಕಲಚೇತನರ ಅಭಿವೃದ್ಧಿಗೋಸ್ಕರ ಇರುವಂಥ ಒಂದು ಚಾನಲ್ಲು. ನೀವೆಲ್ಲ ಸಹಕರಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಕೊನೆ ವಿಡಿಯೋದಲ್ಲಿ ನಾನು ವಿಕಲಚೇತನರ ಅಂದರೆ ವಿಕಲಚೇತನರ ಆರೈಕೆದಾರ ಪ್ರೋತ್ಸಾಹಧನ ಅಂದರೆ ಯಾರು ಬಹಳ ತೀವ್ರತರ ತೊಂದರೆ ಇರುವಂಥ ವಿಕಲಚೇತನರ ಆರೈಕೆಯನ್ನು ಯಾರು ನೋಡ್ಕೊಳ್ತಾರೋ ಅವ್ರಿಗೆ ಪ್ರೋತ್ಸಾಹಧನದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ಟೈಮು. ಸುಮಾರು ಒಂದು 300ರಿಂದ ಹೆಚ್ಚು ಜನ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ. ಬಹಳ ಖುಷಿಯಿಂದ ಹೇಳ್ತಾ, ನನ್ನ ಈ ಒಂದು ವಿಡಿಯೋ ಇಷ್ಟೊಂದು ಉಪಯೋಗ ಆಗ್ತಾಯಿದೆ, ತಾವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಮೇಯ್ನಾಗಿ ನಾನು ನಿಮಗೆ ವಿಡಿಯೋದಲ್ಲಿ 2016 ನೂತನ ಕಾಯ್ದೆ, ವಿಕಲಚೇತನರ ನೂತನ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 1996 ಕಾಯ್ದೆ, 95 ಕಾಯ್ದೆ ಬಹಳ ಅನುಕೂಲವಾಗಿತ್ತು. ಅಂದರೆ ಅವಾಗ ಆ ಕಾಯ್ದೆಯಲ್ಲಿ ಏನಪ್ಪ ಅಂದರೆ ವಿಕಲಚೇತನರು ಹಿಂಗೆ ಮಾಡಬೇಕು ಅಂತ ಇತ್ತೇ ಹೊರತು ಮಾಡಲೇಬೇಕು ಅನ್ನೋ ಒಂದು ಪದ ಇರಲಿಲ್ಲ ಅದರಲ್ಲಿ. ಈ ರೀತಿ ಮಾಡಿದ್ರೆ ಅಭಿವೃದ್ಧಿ ಆಗ್ತಾರೆ ವಿಕಲಚೇತನರು ಅನ್ನೋದೊಂದು ಕಾನ್ಸೆಪ್ಟಲ್ಲಿ ಬರೆದಿದ್ದಂಥ ಒಂದು ಕಾಯ್ದೆ. ಅದೀಗ ಬಹಳ ವರ್ಷಗಳು ಚರ್ಚೆಯಾಗಿ ಸರ್ಕಾರಗಳ ಜೊತೆ ಬಹಳ ಪ್ರತಿಧ್ವನಿಗಳನ್ನು ಎತ್ತಿ ಸಂಘಟನೆಗಳು, ವಿಕಲಚೇತನರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂತಹ ಬಹಳ ಸೇವೆ ಮಾಡ್ತಾ ಇರುವಂಥ ಸ್ವಯಂ ಸೇವಾ ಸಂಸ್ಥೆಗಳು, ಕೆಲವು ಸರ್ಕಾರಿ ಅಧಿಕಾರಿಗಳು, ಮಂತ್ರಿಮಂಡಲದವರು, ಕೆಲವರು ಇಷ್ಟ ಇರುವಂಥವ್ರು ಎಲ್ಲ ಸೇರಿ ಚರ್ಚೆ ಮಾಡಿ ತೂಗಿ ಹಳೆದು ಇಲ್ಲ ಇದು ಈಗಿರಬಾರ್ದು, ಈಗಿರಬೇಕು ಅನ್ನೋ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಈ ಹೊಸ ರೂಪವನ್ನು ಕೊಟ್ಟಿರೋದೇ 2016 ನೂತನ ವಿಕಲಚೇತನರ ಕಾಯ್ದೆ. ಈ ಕಾಯ್ದೆ ಸಂಪೂರ್ಣವಾಗಿ ವಿಕಲಚೇತನರ ಪರವಾಗಿದೆ. ಏನು ಮಾಡಬೇಕು ಅಂತ ಇತ್ತೋ ಅದು ಇವಾಗ ಮಾಡಲೇಬೇಕು ಅನ್ನೋ ಒಂದು ಕಾನೂನಾಗಿದೆ. ಅದು ಕಾನೂನನ್ನ ಯಾರೂ ಉಲ್ಲಂಘನೆ ಮಾಡೋಂಗಿಲ್ಲ. ಈಗ ಇರುವಂಥ ಒಂದು ನೂತನ ಕಾಯ್ದೆಯನ್ನು ಹೇಗೆ ಬೇರೆಯವರ ಎಲ್ಲರಿಗೂ ಹಿಂದುಳಿದ ವರ್ಗಕ್ಕೆ ಕಾನೂನು ಇದೆಯೋ ಅದೇ ಥರ ಇದು ಕೂಡ ನಮಗೆ ಮೀಸಲಾತಿ ಬಗ್ಗೆ, ನಮ್ಮ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಸಾರಾಂಶಗಳನ್ನು ಸೇರಿಸಿದ್ದಾರೆ. ಒಟ್ಟು 17 ಅಧ್ಯಾಯಗಳು ಈ ಒಂದು 2016 ನೂತನ ಕಾಯ್ದೆಯಲ್ಲಿವೆ. 17 ಅಧ್ಯಾಯದಲ್ಲಿ ಕೆಲವೊಂದು ಸಬ್ ಸೆಕ್ಷನ್ಗಳಿವೆ, ಬೇಕಾದಷ್ಟು ಸೆಕ್ಷನ್ಗಳಿವೆ. ಅದನ್ನು ನಿಮಗೆ ಮುಂದೆ ನಾನು ನೆಕ್ಸ್ಟು ವಿಡಿಯೋದಿಂದ ಅಧ್ಯಾಯ 1 ಇಂದ 17 ಅಧ್ಯಾಯದವರೆಗೆ ಒಂದೊಂದೇ ಅಧ್ಯಾಯದ ಬಗ್ಗೆ ನಿಮಗೆ ಅಧ್ಯಾಯವನ್ನು ಸಂಪೂರ್ಣವಾಗಿ ವಿವರಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಮುಂದೆ. ಈ ವಿಡಿಯೋದಲ್ಲಿ ಇಷ್ಟೇ ಹೇಳೋದು, ವಿಕಲಚೇತನರ ಪರವಾಗಿ ಬಂದಿರುವಂಥ ಈ ಒಂದು ಕಾನೂನು 2016 ಕಾಯ್ದೆ, ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬರೀ ಸರ್ಕಾರಿ ಅಧಿಕಾರಿಗಳು ಅಥವಾ ಅವರು ಇವರು ಅಂತಲ್ಲ, ಎಲ್ಲರ ಪಾತ್ರವನ್ನು ಬೇಕಾಗುತ್ತೆ. ಸಮಾಜದ ಪಾತ್ರ ಬೇಕಾಗಿದೆ, ಸಮುದಾಯದ ಪಾತ್ರ ಬೇಕಾಗಿದೆ, ಕುಟುಂಬದ ಪಾತ್ರ ಬೇಕಾಗಿದೆ, ಮುಖ್ಯವಾಗಿ ಸರ್ಕಾರದ ಬಹಳ ಅವರ ಆಸಕ್ತಿಯುಳ್ಳ ಪಾತ್ರ ಬೇಕಾಗಿದೆ. ಏಕೆಂದರೆ ವಿಕಲಚೇತನರನ್ನು ನಾವು ಹೇಳ್ತೀವಿ, ನಮ್ಮ ಸಮಾಜದಲ್ಲಿ ವಿಕಲಚೇತನರು ಹೇಗೆ ಅಂತಂದರೆ ಒಂದು ಕಡೆಗಣಿಸಿದ ಕಟ್ಟಕಡೆಯ ಗುಂಪು ಅಂತ ಹೇಳ್ತೀವಿ. ಆಯಿತಾ, ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೊನೆಯಲ್ಲಿ ಮಾಡ್ತಾರೆ ಹೊರತು ಯಾವುದನ್ನು ಮೊದಲು ಮಾಡಲ್ಲ ಕಾರ್ಯಕ್ರಮ ವಿಕಲಚೇತನರಿಗೆ. ಅದೊಂದು ಬಹಳ ನೋವಿನ ಸಂಗತಿ ಇದೆ. ಅವರ ಮೀಸಲಾತಿಗಳು ಅವ್ರು ಏನು ಈ ಕಾನೂನಲ್ಲಿ ಇದೆಯೋ ಆ ಥರ ಆ ಕಾನೂನ ಇಂಪ್ಲಿಮೆಂಟೇಷನ್ ಮಾಡಿಬಿಟ್ರೆ ಸರ್ಕಾರ, ಸಮುದಾಯ ಯಾರೂ ಬೇಕಾಗಿಲ್ಲ. ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವರ ಜೀವನವನ್ನು ಸಾಗಿಸುವಷ್ಟು ಸ್ವತಂತ್ರರಾಗೋಕ್ಕೆ ಈ ಒಂದು ಕಾನೂನು ಸಾಕು. ಈ ಒಂದು ಕಾನೂನನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಅಂದರೆ ಕೆಲವರೆಲ್ಲ ಕೇಳ್ತಾರೆ, ಸರ್ 17 ಅಧ್ಯಾಯದಲ್ಲಿ ಏನೇನಿದೆ ಏನಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಕಾನೂನು ಬಗ್ಗೆ ಸಾರ್ವಜನಿಕವಾಗಿ ಎಲ್ರಿಗೂ ತಿಳುವಳಿಕೆ ಕೊಡಲೇಬೇಕಾಗತ್ತೆ. ಸರ್ಕಾರ ಮಾಡಬೇಕಾಗಿತ್ತು, ಅದು ತಡವಾಗಿದೆ, ಮಾಡ್ತಾಯಿದೆ. ಬಟ್ ಇನ್ನೂ ಎಷ್ಟೋ ಜನಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ 2016 ಕಾಯ್ದೆ ಬಂದಿದೆ ಅಂತ ಗೊತ್ತಿಲ್ಲ. ನಮ್ಮ ವಿಕಲಚೇತನರಿಗೆ, ಗ್ರಾಮೀಣ ಮಟ್ಟದ ವಿಕಲಚೇತನರಿಗೆ 2016 ನೂತನ ಕಾಯ್ದೆ ನಮಗೆ ಈ ಥರ ಬಂದಿದೆ. ಈ ಕಾಯ್ದೆಯಲ್ಲಿ ಇಷ್ಟೆಲ್ಲ ಅನುಕೂಲಗಳಿವೆ, ಇದೆಲ್ಲ ಮಾಡಬೇಕು ಸಮಾಜ, ಸರ್ಕಾರ ಅನ್ನೋದು ಇನ್ನೂ ಅವ್ರ ಅರಿವಿಗೆ ಬರಲಿಲ್ಲ. ನನ್ನದೊಂದು ಸಣ್ಣ ಪ್ರಯತ್ನ, ನಾನು ಯಾಕೆ ಅಂತ ನಾನು ಅನುಭವಿಸಿದಂಥ ಒಂದು, ಏಕೆಂದರೆ ನಮಗೂ ಗೊತ್ತಿರಲಿಲ್ಲ ಮೊದಲೆಲ್ಲ ಇದೆಲ್ಲ ಕಾನೂನು ಇದಿದೆ ಅಂತ. ಬಟ್ ಈಗ ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾನು ತೊಡಗಿರೋದ್ರಿಂದ ಇದ್ರ ಬಗ್ಗೆ ಬಹಳ ಒಂದಷ್ಟು ಅನುಭವಗಳು ನನಗಾಗಿದೆ. ಅನುಭವಗಳನ್ನು ನಿಮಗಂತ ಹಂಚ್ಕೊಳ್ತಾ ಈ ವಿಡಿಯೋ
ನಿಮಗೆಲ್ಲ ಅನುಕೂಲ ಆಗಲಿ. ನಮ್ಮ ವಿಕಲಚೇತನರು, ಸಾಮಾನ್ಯರು ಎಲ್ಲರೂ ಕೂಡ ಸರ್ಕಾರಿ ಇದಕ್ಕೆ ಯಾರು ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಈ ಒಂದು 2016 ನೂತನ ಕಾಯ್ದೆ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಅಂದರೆ ನಾಳೆ ಅಥವಾ ನಾಳಿದ್ದು ಒಂದು ದಿವಸ ಬಿಟ್ಟು 17 ಅಧ್ಯಾಯಗಳನ್ನು ಕೂಡ ಸಂಪೂರ್ಣವಾಗಿ ನಿಮ್ಮ ಮುಂದೆ ತರೋಕ್ಕೆ ನಾನು ಮಾಡ್ತೀನಿ. ಜೊತೆಗೆ ಎಲ್ಲ ಥರದ ಏನು ವಿಕಲಚೇತನ ಕ್ಷೇತ್ರದಲ್ಲಿ ನಡೀತಾ ಇದೆಯೋ ಎಲ್ಲ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇರ್ತೀನಿ. ನೀವು ಇದರಿಂದ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ನೋಡಿ, ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಲು ನಿಮಗೋಸ್ಕರ ಇರೋದು. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಈ ಒಂದು ಚಾನಲನ್ನು ಪ್ರೋತ್ಸಾಹಿಸಬೇಕು, ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ 2016 ನೂತನ ಕಾಯ್ದೆಯನ್ನು ಮೊದಲನೇ ಅಧ್ಯಾಯವನ್ನು ಪರಿಚಯ ಮಾಡಿಕೊಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು.